ನಿಮ್ಗೆ ಇನ್ನೊಂದು ವಿಶೇಷ ಸ್ಥಳನ ತೋರಿಸ್ತೀನಿ, ಪ್ಲೇಸ್ನ. ಒಂದು ನಿಮಿಷ. ಅಲ್ಲಿ ನೋಡ್ತಿರ್ಬೋದು ನಿಮಗೆ ಸ್ಕ್ವೇರ್ ಟೈಪಲ್ಲಿ ಒಂದು ಜಾಗ ಕಾಣ್ತಿದೆ, ಎಲ್ಲ ಬಿದ್ದೋಗಿದೆ ಒಳಗೆಲ್ಲ. ಅದು ರಾಜರ ಕಾಲದ ಬ್ಯಾಂಕ್ ಆಯಿತು. ಅಲ್ಲಿ ದುಡ್ಡನ್ನ ಶೇಖರಣೆ ಮಾಡ್ತಿದ್ರು. ಹೋಗುವ ಅಲ್ಲಿಗೆ, ಇವಾಗ ಕೆಳಗೆ ಇಳಿತೀನಿ. ಅಲ್ಲಿ ಹೋಗಿ ನಾನು ನಿಮಗೆ ಪ್ಲೇಸ್ನ ತೋರಿಸ್ತೀನಿ. ಆಗ ಮದಕರಿ ನಾಯಕನ ಕಾಲದಲ್ಲಿ ಅಲ್ಲಿ ಕಾಯಿನ್ಸ್ನ ಪ್ರಿಂಟ್ ಮಾಡ್ತಿದ್ರು, ಮದಕರಿ ನಾಯಕನ ಕಾಲದಲ್ಲಿ. ಈಗೆಲ್ಲ ಬಿದ್ದೋಗಿದೆ. ಅಲ್ಲಿ ನೋಡ್ತಿರ್ಬೋದು ನೀವು, ಕಟ್ಟಿರೋದು ನೋಡ್ತಿರ್ಬೋದು. ಅದು ಕಾಂಕ್ರೀಟ್, ಅವರೇ ಪ್ರಿಪೇರ್ ಮಾಡಿರೋ ಕಾಂಕ್ರೀಟಿಂದ ಕಟ್ಟಿರೋದು. ಆಗಿನ ಕಾಲದಲ್ಲಿ ಜಲ್ಲಿ ಮತ್ತು ಕೆಲವೊಂದು ಕಲ್ಲುಗಳ್ನ ಮತ್ತು ಎಲ್ಲ ಮಿಶ್ರಣ ಮಾಡಿ, ಮಣ್ಣು ಜೊತೆ ಮಿಶ್ರಣ ಮಾಡಿ ಆಗಿನ ಕಾಲದಲ್ಲಿ ಬಿಲ್ಟ್ ಮಾಡಿರೋದು ಬ್ಯಾಂಕ್. ಎಷ್ಟು ಸೇಫ್ ಇತ್ತು ಅಂತ ಒಂದ್ಸಲ ಹೋಗಿ ಕೆಳಗೆ ಹೋಗಿ ನೋಡುವ. ನಾನು ಹತ್ತಿತ್ತು ಪುತ್ಕೊಳ ಎಲ್ಲಿದೆ ಅಂತ ನಾನು ನಿಮಗೆ ಒಂದ್ಸಲ ತೋರಿಸ್ತೀನಿ ನೋಡಿ. ಅಲ್ಲಿದೆ, ಜನ ಕೂಡ ಇದ್ದಾರೆ, ಕಾಣ್ತಿರ್ಬೋದು. ಇದೆ ಬ್ಯಾಂಕ್. ಆಮೇಲೆ ಇಲ್ಲೆಲ್ಲ ಬಂದರೆ ಇಲ್ಲೆಲ್ಲ ಇನ್ಫಾರ್ಮೇಷನ್ ಕೂಡ ಬರೆದಿರ್ತಾರೆ ಆಗಿನ ಕಾಲದಲ್ಲಿ ಹೆಂಗೆ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ರು ಅಂತ, ಹೆಂಗೆ ಬಿಲ್ಟ್ ಎಲ್ಲ ಮಾಡಿದ್ರು ಅಂತ ಇಲ್ಲಿ ಇರುತ್ತೆ ನಿಮಗೆ. ಬನ್ನಿ ಒಳಗೆ ಹೋಗಿ ನೋಡು ಹೆಂಗಿದೆ, ಈಗ ಹೆಂಗಾಗಿದೆ ಬ್ಯಾಂಕ್ ಅಂತ. ಇದು ನೋಡಿ ಹಿಂಗಿದೆ. ಆ ಗೋಡೆ ಎಲ್ಲ ಕಾಣ್ತಿರ್ಬೋದು, ಎಲ್ಲ ಮಣ್ಣಲ್ಲೇ ಕಟ್ಟಿರೋದು. ಫುಲ್ಲು ಗಾರೆ ಅಂತಾರೆ ಅದಕ್ಕೆ. ಅಂದರೆ ಕಲ್ಲು, ಆಮೇಲೆ ವೇಸ್ಟೇಜ್ ಎಲ್ಲ, ಮರಳು ಎಲ್ಲ ಮಿಕ್ಸ್ ಮಾಡಿ ಆಗಿನ ಕಾಲದಲ್ಲೇ ಬಿಲ್ಡ್ ಮಾಡಿರೋದು. ಸೊ ಇನ್ನೂ ಕೂಡ ಹಂಗೆ ಗಟ್ಟಿಯಾಗಿ ನಿಂತಿದೆ 100 ವರ್ಷ ಆದರೂ. ಈಗೆಲ್ಲ ಇದೆಲ್ಲ ಕ್ಲೀನಾಗಿ ಪ್ರಿಸರ್ವೇಷನ್ ಇಲ್ಲ, ಇಲ್ಲಾಂದರೆ ಅಲ್ಲೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ. ಜನಕ್ಕೆ ಬಂದರೂ ಕೂಡ ಇದೊಂದು ಬ್ಯಾಂಕ್ ಆಗಿತ್ತು ಆಗಿನ ಕಾಲದಲ್ಲಿ ಅಂತ ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ರಾಜರ ಕಾಲದಲ್ಲಿ ದುಡ್ಡೆಲ್ಲ ಶೇಖರಣೆ ಮಾಡ್ತಾರೆ, ಅಂದರೆ ಸೀಕ್ರೆಟ್ ಜಾಗದಲ್ಲಿ ದುಡ್ಡೆಲ್ಲ ಬಚ್ಚಿಡ್ತಾರೆ ಯಾರಿಗೂ ಗೊತ್ತಾಗ್ಬೋದಂತ. ಆ ಜಾಗನೂ ಕೂಡ ಇಲ್ಲಿದೆ, ಬ್ಯಾಂಕ್ ಒಳಗೆ ತೋರಿಸ್ತೀನಿ. ನೋಡ್ತಿರ್ಬೋದು, ಅಲ್ಲಿ ನಿಮಗೆ ಸಣ್ಣ ಒಂದು ದೇವಸ್ಥಾನ ಥರ ಕಾಣ್ತಿದೆ. ಎಲ್ಲರೂ ಆಗಿನ ಕಾಲದಲ್ಲೆಲ್ಲ, ಅಂದರೆ ಯಾರಾದರೂ ಇನ್ವೇಟರ್ಸ್ ಬಂದರೆ ಅದನ್ನೇ ಅನ್ಕೊಂತಾರೆ, ದೇವಸ್ಥಾನ ಅನ್ಕೊಂತಾರೆ. ಆದರೆ ಅಲ್ಲಿ ರಿಯಲ್ ಆಗಿ ದುಡ್ಡನ್ನ ಶೇಖರಣೆ ಮಾಡಿರ್ತಿದ್ರು. ಆದರೆ ಸಾಮಾನ್ಯ ಜನರಿಗೆ ಇದು ಕಾಣೋದೇನೆಂದರೆ ಒಂದು ಸಣ್ಣ ದೇವಸ್ಥಾನ ಅಂತ ಅನಿಸುತ್ತೆ. ನೋಡ್ತಿರ್ಬೋದು ನಿಮಗೆ ಸಣ್ಣ ಹೋಲ್ ಕಾಣ್ತಿರ್ಬೋದು. ಇದ್ರ ಮೇಲೆ ಆಗಿನ ಕಾಲದಲ್ಲಿ ಒಂದು ವಿಗ್ರಹನ ಇಟ್ಟಿದ್ರು. ಅಂದರೆ ಈ ಹೋಲ್ ಮೇಲೆ ಒಂದು ವಿಗ್ರಹನ ಇಟ್ಟಿದ್ರು, ದೇವ್ರ ವಿಗ್ರಹ. ಎಲ್ಲರೂ ಬಂದವ್ರಿಗೆ ಇದು ಒಂದು ದೇವಸ್ಥಾನ ಥರ ಕಾಣ್ತಿತ್ತು. ಆದರೆ ಈ ವಿಗ್ರಹದ ಕೆಳಗೆ ಆಗಿನ ಕಾಲದಲ್ಲಿ ಹಣನ ಶೇಖರಣೆ ಮಾಡ್ತಿದ್ರು. ಫ್ಲ್ಯಾಶ್ ಆಗಿ ತೋರಿಸ್ತೀನಿ. ಈಗೆಲ್ಲ ಫುಲ್ಲು ಕಸದ್ದು ತೊಟ್ಟಿಯಾಗಿದೆ ಇದು. ಆಗಿನ ಕಾಲದಲ್ಲಿ ಇಲ್ಲಿ ಹಣ, ಕಾಯಿನ್ಸ್ನ ಶೇಖರಣೆ ಮಾಡ್ತಿದ್ರು, ಬಂಗಾರನೆಲ್ಲ. ಯಾರಿಗೂ ಡೌಟು ಸಹ ಬರ್ತಿರಲಿಲ್ಲ ಇಲ್ಲಿ ದುಡ್ಡು ಇಡ್ತಿದ್ರು ಅಂತ. ಆದರೆ ಈಗೆಲ್ಲ ಜನ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ಓಪನ್ ಮಾಡಿಟ್ಟಿದ್ದಾರೆ, ನಿಧಿ ಸಿಗ್ಬೋದೇನ ಅಂತ. ನೋಡಿ, ಇದೆಲ್ಲ ಒಂಥರ ಟೆಂಪಲ್ ಥರ ಕಟ್ಟಿದ್ದಾರೆ, ದೇವಸ್ಥಾನ ಶೈಲಿಯಲ್ಲಿ ಕನ್ಸ್ಟ್ರಕ್ಷನ್ ಇದೆಲ್ಲ ನೋಡ್ತಿರ್ಬೋದು ನೀವು. ಆದರೆ ಇದು ಹಣನ ಶೇಖರಣೆ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ಇದೆ ನೋಡಿ ಬ್ಯಾಂಕ್ ರಾಜರು. ನನಗೆ ಗೊತ್ತಿರೋ ಮಾಹಿತಿ ಇಷ್ಟೇ ಈ ಬ್ಯಾಂಕ್ ಬಗ್ಗೆ. ಇಲ್ಲೇನಾರ ನೀವು ತಿಳ್ಕೊಬೋದು ಬೇಕಿದ್ರೆ. ಆದಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ನೋಡಿ, ಇದೊಂದು ದೇವಸ್ಥಾನ ಥರ ಕಾಣುತ್ತೆ ನಿಮಗೆ, ಸಿಂಪಲ್ ದೇವಸ್ಥಾನ ಥರ. ಆದರೆ ಇಲ್ಲಿ ಕಾಯಿನ್ಸ್, ಬಂಗಾರನೆಲ್ಲ ಶೇಖರಣೆ ಮಾಡ್ತಿದ್ರು. ಈಗೆಲ್ಲ ಬಿದ್ದೋಗಿದೆ ಗಾಯ್ಸ್, ರೂಫ್ ಎಲ್ಲ, ಗಾರೆ ಎಲ್ಲ ಬಿದ್ದೋಗಿದೆ. ಒಳಗೆ ಹೋಗುವ ಒಂದ್ಸಲ. ಎಲ್ಲ ಕಡೆ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ ಫುಲ್ಲು. ಮಾಮೂಲಿ ಜನ ಬಂದರೆ ಗೊತ್ತಿಲ್ಲದೆ ಯಾರಿಗೂ ಇದು ಒಂದು ಬ್ಯಾಂಕ್ ಅನ್ಸಲ್ಲ. ಅಲ್ಲಿ ಬೋರ್ಡ್ ಹೋದ್ರೆ ಅಷ್ಟೇ ನಿಮಗೆ ಒಂದು ಬ್ಯಾಂಕ್ ಅನಿಸುತ್ತೆ ಇಲ್ಲಿ ಬಂದಾಗ. ಆದರೆ ಇಲ್ಲೆಲ್ಲ ಹಿಂಗೆ ಫುಲ್ಲು ಹುಲ್ಲು ಬೆಳ್ಕೊಂಡಿದೆ. ಇವೆಲ್ಲ ಒಂದು ರೂಮ್ಸ್ ಇದ್ದಂಗೆ ಬ್ಯಾಂಕಲ್ಲಿ.
ಒಂದೊಂದು ಕಂಪಾರ್ಟ್ಮೆಂಟ್ ಒಂದೊಂದು ಕೆಲಸನ ಮಾಡ್ತಾರೆ. ಬ್ಯಾಂಕ್ SBI ಬ್ಯಾಂಕಲ್ಲಿ ಹೋದ್ರೆ ಒಂದೊಂದು ಕೌಂಟ್ರ್ ಇರುತ್ತೆ. ಆ ಥರ ಕೌಂಟರ್ಸ್ ಇವೆಲ್ಲ. ಇಲ್ಲಿ ಹಣನೂ ಅಂದರೆ ಬ್ಯಾಂಕ್ ರೀತಿ ಅಂದರೆ ಇಲ್ಲಿ ಹಣ ಕೂಡ ಪ್ರಿಂಟ್ ಆಗ್ತಿತ್ತು. ಅಂದರೆ ಈಗಿನ ಕಾಲದಲ್ಲಿ ಹಣ ಎಲ್ಲ ಪ್ರಿಂಟ್ ಆಗಲ್ಲ. ಏನಪ್ಪ ಬ್ಯಾಂಕ್ ಅಂತಲೇ ಆದರೆ ಹಣ ಪ್ರಿಂಟ್ ಆಗ್ತದೆ ಅಂತ ಅಂದ್ಕೊಂಬಿಡಿ. ಓಕೆ ಗಾಯ್ಸ್, ಇನ್ನೂ ಹೆಚ್ಚು ವೀಡಿಯೋಗಳೊಂದಿಗೆ ನಿಮ್ಮನ್ನ ಭೇಟಿಯಾಗುವ. ಹಿಂಗೆ ಇದೇ ರೀತಿ ಒಳ್ಳೊಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ನಾನು ಸ್ವಲ್ಪ ಹತ್ತಿದ್ದೀನಿ. ಯಾವುದೇ ಥರ ಮೆಟ್ಲಿಲ್ಲ.